ನಟ ಡಾಲಿ ಧನಂಜಯ್ ಮದುವೆಯಲ್ಲಿ ನಟೋರಿಯಸ್ ರೌಡಿ ಸೈಲೆಂಟ್ ಸುನೀಲ ಕಾಣಿಸಿಕೊಂಡಿದ್ದಾನೆ. ಕನ್ನಿಂಗ್ ಕಿಲ್ಲರ್ ನಟೋರಿಯಸ್ ರೌಡಿ, ಪಾತಕ ಜಗತ್ತನ್ನ ಆಳಿದ ದೊರೆ ಸೈಲೆಂಟ್ ಸುನೀಲ ಡಾಲಿ ಧನಂಜಯ್ ಮದುವೆಗೆ ಬರ್ತಾನಂತೆ. ಬೆಂಗಳೂರಿನ ಕತ್ತಲ ರಾತ್ರಿಯ ಕರಾಳ ಮುಖದ ದೊರೆ ಸೈಲೆಂಟ್ ಸುನೀಲ ಕಾರ್ಪೊರೇಟರ್ಗಳನ್ನ ಬೆದರಿಸ್ತಿದ್ದ, ಜನಪ್ರತಿನಿಧಿಗಳನ್ನು ಕೂಡ ಹೆದರಿಸ್ತಿದ್ದ, ಖಾಕಿ ತೊಟ್ಟಿರುವ ಪೊಲೀಸ್ ಅಧಿಕಾರಿಗಳನ್ನ ನಾಯಿ ತರ ಹಿಂದಿಂದ ಬರ್ತಾರೆ ಅಂತ ಹೇಳಿ ಬೆದರಿಸಿದ್ದ ಈ ಭೂಪನಿಗೆ ಡಾಲಿ ಧನಂಜಯ್ ಮದುವೆಲಿ ಏನ್ ಕೆಲಸ? ಈತನೇನು ಸಾಧಕನೋ, ಈತನೇನು ಸೆಲೆಬ್ರಿಟಿನ? 1996ರಿಂದ ಇಲ್ಲಿಯವರೆಗೂ ಕೂಡ ಈ ಸೈಲೆಂಟ್ ಸುನೀಲನ ವಿರುದ್ಧ 17 ಪ್ರಕರಣ ದಾಖಲಾಗಿದೆ. 17 ಪ್ರಕರಣ. ಸ್ಟಾರ್ ನಟರನ್ನ ಕರೆದ್ರಿ, ನಮ್ಮ ಅಭ್ಯಂತರ ಇಲ್ಲ. ರಾಜ್ಯದ ರಾಜ್ಯಪಾಲರನ್ನ ಕರೆದ್ರಿ, ನಮ್ಮ ಅಭ್ಯಂತರ ಇಲ್ಲ. ಕಾಮನ್ ಪೀಪಲ್ಗಳನ್ನ ಕರೆದ್ರಿ, ನಮ್ಮ ಅಭ್ಯಂತರ ಇಲ್ಲ. ಇವನಿಗೇನು ಕೆಲಸ ಅಲ್ಲಿ? ಸೈಲೆಂಟ್ ಸುನೀಲನಿಗೆ ಏನು ಕೆಲಸ? ಡಾಲಿ ಧನಂಜಯ್ ಸಾಹೇಬ್ರೆ, ಬಡವರ ಮಕ್ಕಳು ಬೆಳಿಬೇಕು ಅಂದ್ರಿ, ಅದು ಇದೇನ ಅರ್ಥ? ನಮಗೆ ಅರ್ಥ ಆಗಲಿಲ್ಲ. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂಥೇಳಿ ಗಂಟ್ಲು ಹರ್ಕಂಡು ಹೇಳಿದ್ರಲ್ಲ, ಅದಕ್ಕಿದ್ದಿದ್ದ ಅರ್ಥ ಇದೇನಾ? ಇವತ್ತು ನಮಗೆ ಅರ್ಥ ಆಯಿತು. ನಿಮ್ಮ ಮದುವೆಗೆ ಆಟೋ ಡ್ರೈವರ್ಗಳು ಬಂದಿದ್ರೆ ನಾವು ಶಹಬಾಸ್ ಅಂತಿದ್ವಿ. ನಿಮ್ಮ ಮದುವೆಗೆ ಟ್ಯಾಕ್ಸಿ ಡ್ರೈವರ್ಗಳು, ಊಬರ್, ಸ್ವಿಗ್ಗಿ, ಝೊಮ್ಯಾಟೋದ ಡೆಲಿವರಿ ಬಾಯ್ಗಳು ಬಂದಿದ್ರೆ ನಾವು ಬೆನ್ನು ತಟ್ತಿದ್ವಿ. ಕೂತ್ಕೊಂಡು ಗಂಟ್ಲು ಹರ್ಕೋತಿದ್ದೆ. ಡಾಲಿ ಧನಂಜಯ್, ನೀನು ಮಾಡಿದ ಒಳ್ಳೆ ಕೆಲಸ ಅಂತ ಗಂಟ್ಲು ಹರ್ಕೊಂಡು ಹೇಳ್ತಿದ್ದೆ. ಆದರೆ ನಿಮ್ಮ ಮದುವೆಗೆ ಬಂದಿರುವಂತಹದ್ದು 4 ಕೊಲೆ, 6 ಕೊಲೆ ಯತ್ನ, 2 ಜೋಡಿ ಕೊಲೆ ಮಾಡಿರುವಂತಹ ನಟೋರಿಯಸ್ ಪಾತಕಿ ಸೈಲೆಂಟ್ ಸುನೀಲ ಏನು ಸಾಧಕನ? ಕರ್ನಾಟಕಕ್ಕೆ ಬೇಕಾದಂತಹ ಒಬ್ಬ ನಟೋರಿಯಸ್ ರೌಡಿ ಆತ ಬರ್ತಾನೆ. ನಿಮ್ಮ ಕಣ್ಣುಗಳು ಅರಳುತ್ತವೆ, ನಿಮ್ಮ ಮುಖ ನಗುತ್ತೆ, ನಿಮ್ಮ ತುಟಿಗಳು ಅರಳುತ್ತವೆ ಆತ ಬರುವಾಗ. ಆತನೇನು ಸಾಧಕನಲ್ಲ. ಬಡವರು ಮಕ್ಕಳು ಬೆಳಿಬೇಕು ಅಂತ ಹೇಳಿದ್ರಿ. ಆಗ ನಿಮ್ಮ ಫೋಟೋಗಳನ್ನು ಅಭಿಮಾನಿಗಳು ಎದೆಯಲ್ಲಿ ಟ್ಯಾಟೂ ಹಾಕಿಸ್ಕೊಂಡ್ರು, ನಿಮ್ಮನ್ನ ಇನ್ನಿಲ್ಲದೆ ಪ್ರೀತಿಸಿದ್ರು, ಸಾಮಾನ್ಯ ಜನ ನಿಮ್ಮನ್ನ ಗೌರವಿಸಿದ್ರು. ನಿಮ್ಮ ಮದುವೆಗೆ ಬಂದಿದ್ದು ಮಾತ್ರ ಒಬ್ಬ ಕೊಲೆ ಆರೋಪಿ. ನಟೋರಿಯಸ್ ರೌಡಿ ಸೈಲೆಂಟ್ ಸುನೀಲನಿಗೆ ಡಾಲಿ ಆಹ್ವಾನ ಮಾಡಿದ್ರಂತೆ. ಹೆಸರಿಗಷ್ಟೇ ಸೆಲೆಬ್ರಿಟಿಗಳ ಮದುವೆ, ಬಂದಿದ್ದು ಮಾತ್ರ ಕನ್ನಿಂಗ್ ಕಿಲ್ಲರ್. ವಿಲ್ಸನ್ ಗಾರ್ಡನ್ ನಾಗನ ಕೊಲೆಗೂ ಸುನೀಲನ ಸಂಚಿತ್ತು. ಆ ತರಹದ ಒಬ್ಬ ಆರೋಪಿ ಡಾಲಿ ಧನಂಜಯ್ ಮದುವೆಗೆ ಬರ್ತಾನೆ. ರೌಡಿ ಸೈಲೆಂಟ್ ಸುನೀಲನ ಉಪಸ್ಥಿತಿ ಬಗ್ಗೆ ವ್ಯಾಪಕ ಅಪಸ್ವರಗಳೆದ್ದಿದ್ದಾವೆ. ನಟೋರಿಯಸ್ ರೌಡಿ ಸೈಲೆಂಟ್ ಸುನೀಲನಿಗೆ ಡಾಲಿ ಆಹ್ವಾನ ಕೊಟ್ಟಿದ್ರು. ಹೆಸರಿಗಷ್ಟೇ ಸೆಲೆಬ್ರಿಟಿಗಳ ಮದುವೆ, ಬರೋದೆಲ್ಲ ಪಾತಕಿಗಳಾದ್ರೆ ನಾಳೆ ದಿನ ನಿಮ್ಮನ್ನು ನೋಡೋ ದೃಷ್ಟಿ ಬದಲಾಗುತ್ತ್ರಿ. ಡಾಲಿ ಧನಂಜಯ್ ಸಾಹೇಬ್ರೆ, ನೀವೊಬ್ಬ ಅಪ್ಪಟ ಕಲಾವಿದ, ನಮಗೆ ಗೊತ್ತು, ದೇಸಿ ಕಲಾವಿದ. ಒಬ್ಬ ಕನ್ನಡಿಗನಾಗಿ ನಿಮ್ಮನ್ನ ಗೌರವಿಸಬಹುದಾದ ರೀತಿಯಲ್ಲಿ ಅಭಿಮಾನಿಗಳು ಗೌರವಿಸ್ತಾ ಇದ್ದಾರೆ. ಅವರು ಓಡಿಸುವಂತಹ ಆಟೋದ ಹಿಂದೆ ನಿಮ್ಮ ಫೋಟೋಗಳನ್ನು ಹಾಕ್ಕೊಂಡು ಓಡಿಸ್ತಾರೆ. ಯಾಕೆ ಹೇಳಿ? ನೀವು ಹೇಳಿದ್ದ ಒಂದು ಮಾತು, ಬಡವರ ಮಕ್ಕಳು ಬೆಳಿಬೇಕು ಅಂತ. ಬೆಳೆದ್ರಿ ನೀವು, ನಮಗದರಲ್ಲಿ ಗೌರವವಿದೆ, ಅದರಲ್ಲಿ ಹೆಮ್ಮೆ ಇದೆ, ಎಲ್ಲವೂ ಇದೆ. ಆದರೆ ನಿಮ್ಮ ಮದುವೆಗೆ ಬಂದ ವ್ಯಕ್ತಿ ಸಾಧಕನಾಗಿರಲಿಲ್ಲ. ನಿಮ್ಮ ಮದುವೆಗೆ ಬಂದ ವ್ಯಕ್ತಿ ಸಮಾಜ ಸೇವಕನಾಗಿರಲಿಲ್ಲ. ನಿಮ್ಮ ಮದುವೆಗೆ ಬಂದಂತಹ ವ್ಯಕ್ತಿ ರಾಜ್ಯದ ಒಬ್ಬ MLAನೋ ಕಾರ್ಪೊರೇಟರೋ ಆಗಿರಲಿಲ್ಲ. ಬಂದವನು ಜೋಡಿ ಕೊಲೆಯ ಆರೋಪಿ, ಬಂದವನು 4 ಕೊಲೆ ಯತ್ನದ ಆರೋಪಿ, ಬಂದವನು 6 ಪರಿಪೂರ್ಣ ಕೊಲೆಯ ಆರೋಪಿ.
17 ಪ್ರಕರಣ ದಾಖಲಾಗಿದ್ದಾವೆ. 1996ರಿಂದ ಹಿಡಿದು 2024ರವರೆಗೆ ಆತನ ವಿರುದ್ಧ ದಾಖಲಾಗಿರುವಂತಹದ್ದು 17 ಪ್ರಕರಣ. 16 ಪ್ರಕರಣ ಖುಲಾಸೆಯಾಗಿದೆ, ಅದು ಬೇರೆ ವಿಚಾರ. ಸಮಾಜದಲ್ಲಿ ರೌಡಿ ಅಂತ ಕರೆಸ್ಕೊಂಡವನು, ರೌಡಿ ಶೀಟರ್ ಆಗಿದ್ದವನು, ಖಾಕಿ ಧರಿಸಿದ್ದ ಅಲೋಕ್ ಕುಮಾರ್ ಎದುರುಗಡೆ ಗುರಾಯಿಸ್ಕೊಂಡು ನೋಡಿದವನು, ಪೊಲೀಸರಿಗೆ ಸೊಪ್ಪೆ ಹಾಕದವನು, ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಗಾಳಿಗೆ ತೂರಿದವನು, ಕಾನೂನು ಅಂದ್ರೆ ಕಾಲಿನ ಚಪ್ಪಲಿ ಅಂತ ಹೇಳಿ ನಡೆದಾಡ್ಕೊಂಡು ಹೋಗ್ತಾ ಇದ್ದವನು, ಸಾಮಾನ್ಯರ ಎದೆಯಲ್ಲೂ ನಡುಕ ಹುಟ್ಟಿಸಿದವನು, ಬೆಂಗಳೂರನ್ನ ಆಳಿದ್ದವನು. ಹೆಂಗ ಆಳಿದ್ದೋ ಆತ? ನಿಯಮಗಳನ್ನು ಉಲ್ಲಂಘನೆ ಮಾಡಿಕೊಂಡು, ಜನರನ್ನ ಬೆದರಿಸ್ಕೊಂಡು ಹೆದರಿಸ್ಕೊಂಡು, ಹೊಟ್ಟೆಗೆ ಚೂರಿ ಹಾಕಿ ಜನರನ್ನ ಬೆದರಿಸ್ತಿದ್ದ, ರೋಲ್ ಕಾಲ್ ಮಾಡ್ತಿದ್ದ ಆತ. ಸೈಲೆಂಟ್ ಸುನೀಲ. ಡಾಲಿ ಧನಂಜಯ್ ಎನ್ನುವಂತಹ ಒಬ್ಬ ಕನ್ನಡದ ಕಲಾವಿದನ ಮದುವೆಗೆ ಬರ್ತಾನೆ. ಅದು ಹೆಂಗ ಬರ್ತಾನೆ? ಪಕ್ಕಾ ರೌಡಿ ತರ ಬರ್ತಾನೆ. ಆ ವಿಜುವಲ್ಸ್ ಹಾಕುವಂತಹ ಪ್ರಯತ್ನದಲ್ಲಿ ನಾವಿದ್ದೀವಿ. ಆತ ಬರೋದು ನೋಡಿ. ವಾಟಾಲ್ ನಾಗರಾಜ್ ಬಂದಿದ್ರು ಕೂಡ ಎದೆ ತಡ್ಕೊಂಡು ಹೇಳ್ತಿದ್ದೆ ನಾನು, ನಿಮ್ಮ ಮದುವೆಗೆ ಕನ್ನಡ ಪರ ಹೋರಾಟಗಾರ ಬಂದಿದ್ದ ಅಂತ. ಇದನ್ನ ನಾನು ಹೆಂಗಂತ ಎಕ್ಸ್ಪ್ಲೈನ್ ಮಾಡಲಿ? ಡಾಲಿ ಧನಂಜಯ್, ನಿಮ್ಮ ಮದುವೆಗೆ ನಟೋರಿಯಸ್ ರೌಡಿ ಸೈಲೆಂಟ್ ಸುನೀಲನ ಎಂಟ್ರಿ ಹೆಂಗಿದೆ ಅಂತೇಳಿ ಹೂಂಕರ್ಸ್ಕೊಂಡು ಮಾತನಾಡ್ಲೇನು? ಆಗಲ್ಲ. ನನ್ನ ಧ್ವನಿಗೆ ಅರ್ಥ ಬರ್ತಿಲ್ಲ. ಈತನ ಎಂಟ್ರಿಯನ್ನ ವಿಜೃಂಭಣೆಯಿಂದ ಹೇಳೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ಹಾಜಬ್ಬ ಎನ್ನುವಂತಹ ಪ್ರಶಸ್ತಿ ಪುರಸ್ಕೃತ ವ್ಯಕ್ತಿ ಬಂದಿದ್ದರೆ ನನ್ನ ಧ್ವನಿ ಇನ್ನಷ್ಟು ಜೋರಾಗ್ತಾ ಇತ್ತು. ಒಬ್ಬ ವಾಟಾಲ್ ನಾಗರಾಜ್ ಬಂದಿದ್ದರೆ ನನ್ನ ಧ್ವನಿ ಇನ್ನಷ್ಟು ಏರ್ತಾ ಇತ್ತು. ಒಬ್ಬ ಸಾಧಕ ಬಂದಿದ್ದವನು ಜೋಡಿ ಕೊಲೆಯ ಆರೋಪಿ, ಬಂದಿದ್ದವನು ವಿಲ್ಸನ್ ಗಾರ್ಡನ್ ಎನ್ನುವಂತಹ ಮತ್ತೊಬ್ಬ ನಟೋರಿಯಸ್ ಕಿಲ್ಲರ್ನ ಕೊಲ್ಲೋದಕ್ಕೆ ಸಂಚು ರೂಪಿಸಿದಂತಹ ಮತ್ತೊಬ್ಬ ಆರೋಪಿ, ಬಂದಿದ್ದವನು ಕರ್ನಾಟಕದ ಅದೆಷ್ಟೋ ಪೊಲೀಸ್ ಸ್ಟೇಷನ್ನ ಮುಂಭಾಗದ ಗೋಡೆಯ ಮೇಲೆ ಸ್ಲೇಟ್ ಹಿಡ್ಕೊಂಡು ನಿಂತ್ಕೊಂಡಿರುವಂತಹ ಫೋಟೋಗಳ ಪೈಕಿ ಅಗ್ರಗಣ್ಯನಾಗಿ ಕಾಣುವಂತಹ ವ್ಯಕ್ತಿ. ನನ್ನ ಧ್ವನಿ ಏರ್ಬೋದಾ? ಏರಲ್ಲ. ಯಾಕೆ ಹೇಳಿ? ಬಂದಿದ್ದವನು ಕೊಲೆ ಆರೋಪಿ. ಸ್ವಿಗ್ಗಿ ಝೊಮ್ಯಾಟೋದಂತಹ ಖಾಸಗಿ ಕಂಪನಿಗಳಲ್ಲಿ ಡೆಲಿವರಿ ಬಾಯ್ಗಳಾಗಿ ಕೆಲಸ ಮಾಡುವಂತಹ ಅಷ್ಟೂ ಹುಡುಗರನ್ನ ಸಾಲಾಗಿ ನಿಲ್ಲಿಸ್ಕೊಂಡು ಫೋಟೋ ತೆಗೆಸ್ಕೊಂಡು ಏನಾದರೂ ಆ ಫೋಟೋಗಳು ವೈರಲ್ ಆಗಿದ್ದಿದ್ರೆ ಶಹಬಾಸ್ ಅಂತಿದ್ದೆ ನಾನು ಇಲ್ಲಿಂದ ಕೂತ್ಕೊಂಡು. ಆದರೆ ಅವ್ರು ಯಾರು ಬರಲಿಲ್ವಲ್ಲ. ಬಂದವನು ಯಾರು? ಬೆಂಗಳೂರನ್ನ ಬೆದರಿಸ್ಕೊಂಡು ರೋಲ್ ಕಾಲ್ ಮಾಡ್ತಾ ಇದ್ದಂತಹ ಒಬ್ಬ ರೌಡಿ ನಿಮ್ಮನ್ನು ಹಗ್ ಮಾಡ್ತಾನೆ. ನಿಮ್ಮ ಮದುವೆಗೆ ನಿರ್ಭಯನಾಗಿ ಬರ್ತಾನೆ. ಆತನ ಮುಖದ ಮಂದಹಾಸ ನೋಡಬೇಕಿತ್ತು ನೀವು. ಕರ್ನಾಟಕದ ಜನ ನೋಡಿದ್ದಾರೆ. ಸೈಲೆಂಟ್ ಸುನೀಲ ಡಾಲಿ ಧನಂಜಯ್ ಮದುವೆಗೆ ಬರ್ತಾ ಇದ್ದಂತಹ ರೀತಿ ಇತ್ತಲ್ಲ, ಸುತ್ತಮುತ್ತ ಹುಡುಗರನ್ನ ಇಟ್ಕೊಂಡಿದ್ದ. ಆ ಹುಡುಗರ ಕಣ್ಣುಗಳಲ್ಲಿ ಕ್ರೌರ್ಯ ಮಡುವುಗಟ್ಟಿತ್ತು. ಆತನ ರೌಡಿಸಂ ಎನ್ನುವಂತಹ ಕಳೆ ಇನ್ನೂ ಮಾಸಿಲ್ಲ. ಸೈಲೆಂಟ್ ಸುನೀಲ ಗುರಾಯಿಸ್ಕೊಂಡೇ ಬರ್ತಾನೆ ಮದುವೆಗೆ. ಡಾಲಿ ಧನಂಜಯ್ ತಪ್ಪು ಮಾಡ್ಕೊಂಡ್ರಿ. ನೀವೊಬ್ಬ ಜವಾಬ್ದಾರಿಯುತವಾದಂತಹ ನಟ. ನಿಮ್ಮ ಹೆಗಲಲ್ಲೊಂದಷ್ಟು ಜವಾಬ್ದಾರಿಗಳಿದ್ದಾವೆ. ನೀವು ಸದಾ ಕನ್ನಡಿಗರ ವೀಕ್ಷಣೆಯಲ್ಲಿ ಇರ್ತೀರಿ. ನಿಮ್ಮನ್ನು 4 ಜನ ಗುರುತಿಸ್ತಾರೆ, ನಿಮ್ಮನ್ನು 4 ಜನ ಮಾತನಾಡಿಸ್ತಾರೆ. ನಮ್ಮ ಊರಿನ ಹುಡುಗಾರಿ, ಅರಸೀಕೆರೆ ಹುಡುಗ ಅಂತೇಳಿ ಮಾತನಾಡಿಸ್ತಾರೆ. ಈಗ ಏನಂತ ಉತ್ತರ ಕೊಡ್ತೀರಿ? ಸೈಲೆಂಟ್ ಸುನೀಲನಿಗೆ ನೀವು ಆಹ್ವಾನ ಕೊಡ್ತೀರಾ? ನಿಮಗೂ ಸೈಲೆಂಟ್ ಸುನೀಲನಿಗೂ ಏನು ನಂಟು ಅಂತ ಕೇಳ್ತೀವಿ. ಆಮೇಲೆ ನಾವು ಹಂಗೆ ಕೇಳ್ತೀವಿ. ನೀವು ಜನಪರವಾಗಿದ್ದರೆ, ಜನರಿಗೆ ಮನರಂಜನೆ ಕೊಟ್ಟರೆ ನಿಮ್ಮನ್ನು ಹೀರೋ ಮಾಡೋದಕ್ಕೂ ಗೊತ್ತು. ಇಂಥವರೆಲ್ಲ ನಿಮ್ಮ ಮದುವೆಗೆ ಬಂದು ನಿಮ್ಮನ್ನು ಹಗ್ ಮಾಡಿದ್ರೆ ನಿಮ್ಮನ್ನು ವಿಲನ್ ಮಾಡೋದಕ್ಕೂ ನಮಗೆ ಗೊತ್ತು. ಸೈಲೆಂಟ್ ಸುನೀಲ ಮದುವೆಗೆ ಬಂದಿದ್ದ. ಡಾಲಿ ಧನಂಜಯ್ನ ಹುಡುಕಾಡ್ಕೊಂಡು ಹಗ್ ಮಾಡ್ದ. ಡಾಲಿ ಧನಂಜಯ್ ಮದುವೆಯಲ್ಲಿ ಮೂಳೆ ಮುರಿದ್ರು. ಯಾರು?
ಸೈಲೆಂಟ್ ಸುನೀಲ. ಏನ್ ನಗು ಡಾಲಿ ಧನಂಜಯ್ ಮುಖದಲ್ಲಿ ನೋಡಬೇಕಿತ್ತು. ಎಸ್, ಅದೇನೇ ಇರಲಿ, ಡಾಲಿ ಧನಂಜಯ್ ಮದುವೆಗೆ ಪಾತಕಿ ಒಬ್ಬ ಬಂದಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.